ಹಾಯ್ ನಮಸ್ತೆ ಎಲ್ಲರಿಗೂ ಬೆಳಗಿನ ವಂದನೆಗಳ ಸಲ್ಲಿಸ್ತಾ ನಿಮಗೆ ತಾರೋಡು ಅಪ್ರೋಚ್ ಆಗಿ ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿನ ತೋರಿಸ್ತಾ ಇದ್ದೀನಿ. 1 ಎಕರೆ ರೆಡ್ ಸಾಯಿಲು ತಾರೋಡು ಅಪ್ರೋಚ್ ಆಗಿ ಬನ್ನಿ ಜಮೀನಿಗೆ ಹೋಗೋಣ. ಇದು ನಮ್ಮ ಜಮೀನಿಗೆ ಹೋಗೋವಂಥ ದಾರಿ. ಇದು ತಾರೋಡ್ಗೆ ಅಪ್ರೋಚ್ ಆಗಿ ಇದೆ. ನಿಮಗೆ ಭೂಮಿ ವಿಷಯಕ್ಕೆ ಬಂದರೆ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ, ಕೆಂಪು ಭೂಮಿ. ಇದು 1 ಎಕರೆ ಪ್ರಾಪರ್ಟಿ. ಇದು ರೋಡ್ ವಿಡ್ತ್ ಬಂದುಬಿಟ್ಟು ನಿಮಗೆ ಒಂದು 160ರಿಂದ 170 ಅಡಿ ಬರುತ್ತೆ. ನಿಮಗೆ ನೋಡಿ ಆ ಕಡೆ ಬದ ಕಾಣ್ತಾ ಇದೆಯಲ್ಲ, ಈ ಬದ ಏನು ಕಾಣ್ತಾ ಇದೆಯಾ, ಈ ಬದವರೆಗೂ ಬರುತ್ತೆ ಫ್ರಂಟು. ಇದು ಕಂಪ್ಲೀಟ್ ಅಲ್ಲಿಂದ ಇಲ್ಲಿವರೆಗೂ ರೋಡ್ ವಿಡ್ತ್ ಬರುತ್ತೆ ಫ್ರಂಟಲ್ಲಿ. ಇದು ತಾರ್ ರೋಡು. ಈ ಥರ ಹೋಗ್ತಾ ಸ್ಕ್ವಯರ್ ಇದೆ ಭೂಮಿ. ನೋಡಿ ಹಿಂದ್ಗಡೆ ಏನು ನಿಮಗೆ ಇದು ಬರ್ತಾ ಇದೆಯಾ, ಈ ಬದದವರೆಗೂ ಟಚ್ ಆಗುತ್ತೆ 1 ಎಕರೆ. ಇದು ಚೌಕಾಕಾರವಾಗಿದೆ ಭೂಮಿ, ಭಾಳ ಚೆನ್ನಾಗಿದೆ. ಕೆಂಪು ಭೂಮಿ ಇದು. ಇದರಲ್ಲಿ ಈಗ ತಾನೇ ತೊಗರಿ ಹಾಕಿ ಕಟಾವಾಗಿದೆ. ರೆಡ್ ಸಾಯಿಲು. ಮತ್ತು ಇದು 1 ಎಕರೆ ಭೂಮಿಯಲ್ಲಿ ನಾವು ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ಳೋ ಥರ ಇದ್ದರೆ ಒಂದು ಒಳ್ಳೆ ಇಲ್ಲಿ ಫಾರಮ್ ಹೌಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೆ ಒಂದು ಕುರಿ ಫಾರಮ್ಮು, ಕೋಳಿ ಫಾರಮ್ ಮಾಡಿದರೂ ಅಬ್ಜೆಕ್ಷನ್ ಏನಿಲ್ಲ. ಕುರಿ ಫಾರಮ್ ಮಾಡೋದು ಉತ್ತಮ ಅಂತ ನಾನು ಬಯಸ್ತೀನಿ. ಯಾಕೆ ಅಂದರೆ 1 ಎಕರೆ ಭೂಮಿಯಲ್ಲಿ ಒಂದು ಸುಂದರವಾದಂಥ ಚಿಕ್ಕ ಮನೆ ನಿರ್ಮಾಣ ಮಾಡ್ಕೊಂಡು ಈ ಮೂಲೆಯಲ್ಲಿ, ಈ ಸೈಡಲ್ಲಿ ಒಂದು ಒಳ್ಳೆ ಬೋರ್ ಸಿಗುತ್ತೆ, ನೀರು ಸಿಗುತ್ತೆ ಇಲ್ಲಿ. ಮತ್ತು ಈ ಕಡೆ ವಿಲೇಜ್ ಬಂದುಬಿಟ್ಟು ನಮಗೆ ಒಂದು 300ರಿಂದ 400 ಮೀಟ್ರಿನಲ್ಲಿ ವಿಲೇಜು. ಇಲ್ಲಿ ಯಾವುದೇ ಥರ ಸಮಸ್ಯೆ ಇಲ್ಲ. ಭೂಮಿ ಚೌಕಾಕಾರವಾಗಿ ಸಮತಟ್ಟವಾಗಿದೆ. ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕಲ್ಲುಗಳಿದ್ದಾವೆ. ಭೂಮಿಯಲ್ಲಿ ಕಲ್ಲುಗಳಿರೋದು ಸಹಜ. ಇದೆಲ್ಲ ಒಂದು 20 ಜನ ಲೇಬರ್ ಇಟ್ಕೊಂಡ್ರೆ ಒಂದು ದಿನದ ಕೆಲಸ. ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ ಎಲ್ಲ. ಭಾಳ ನೀಟಾಗಿರೋದ್ರಿಂದ ಈ ಭೂಮಿನ ನಾನು ರೆಕಮೆಂಡ್ ಮಾಡ್ತೀನಿ. ಇದು ರೇಟಿನ ವಿಷಯಕ್ಕೆ ಬಂದರೆ ನಾನು 25 ಲಕ್ಷ ಹೇಳ್ತೀನಿ. 23.5 ಲಕ್ಷಕ್ಕೆ ಫೈನಲ್ ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಿದೆ. 1 ಎಕರೆ ಸಿಗೋದು ತುಂಬ ಕಷ್ಟ. ಇಲ್ಲಿದ್ದ ಚಳ್ಳಕೆರೆ ಸಿಟಿ ನಿಮಗೆ 12 ಕಿಲೋಮೀಟ್ರ್ ಆಗುತ್ತೆ, 10 ಕಿಲೋಮೀಟ್ರ್ ಆಗುತ್ತೆ. ನಮಗೆ ಈ ಕಡೆ ಹೈವೇ ಬಂದುಬಿಟ್ಟು 3 ಕಿಲೋಮೀಟ್ರ್ ಆಗುತ್ತೆ. ಪಾವಗಡ ಟು ಚಳ್ಳಕೆರೆ ಹೈವೇ. ಈ ಕಡೆ ಬೆಂಗಳೂರು ಟು ನಮ್ಮ ಚಳ್ಳಕೆರೆ ಹೈವೇಗೆ 4 ಕಿಲೋಮೀಟ್ರ್ ಆಗುತ್ತೆ. ಈ ಥರ ಇರೋದ್ರಿಂದ ಸ್ಕ್ವೇರ್ ಇದೆ ಭೂಮಿ. ಕರೆಂಟಿಗೆ ಸಮಸ್ಯೆ ಇಲ್ಲ. ಇಲ್ಲಿ ನಾವು ನಮ್ಮ ಜಮೀನಲ್ಲೇ ಕಂಬ ಇರೋದ್ರಿಂದ ಕರೆಂಟಿಗೆ ಸಮಸ್ಯೆ ಇಲ್ಲ. ನಾವು ಒಂದು ಬೋರ್ ಹಾಕ್ಸ್ಕೊಂಡ್ರೆ ನಾವು ನೀಟಾಗಿ ಮೇಂಟೈನ್ ಮಾಡ್ಬೋದು ಅಂತ ನಾನು ಬಯಸ್ತೀನಿ. ಇದನ್ನು ಭೂಮಿ ಮಾತ್ರ ತುಂಬ ಸ್ಕ್ವೇರ್ ಶೇಪಲ್ಲಿದೆ, ಚೆನ್ನಾಗಿದೆ. ಹಾಗಾಗಿ ನಾನು ಈ ಭೂಮಿನ ನಿಮಗೆ ಹೇಳೋದಕ್ಕೆ ಬಯಸ್ತೀನಿ. ಚೆನ್ನಾಗಿದೆ. ಓಕೆ, ಜೈ ಹಿಂದ್, ಜೈ ಭಾರತ್.